ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ಸೊ ಬನ್ನಿ, ಇವತ್ತು ಸಲೂನಲ್ಲಿ ಏನು ಕ್ಲಾಸ್ ಹೋಗ್ತದೆ ಅನ್ನೋದನ್ನ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ದಿನ ನಾನು ಮೆಹಂದಿ ಕ್ಲಾಸ್ನ ಇಟ್ಟಿದ್ದೀನಿ. ಸೊ ಎಲ್ಲರೂ ಪ್ರಾಕ್ಟೀಸ್ ಆಗಿದೆ. ಇವಾಗ ರಿಯಲ್ ಹ್ಯಾಂಡ್ ಮೇಲೆ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತೆಲ್ಲನೂ ಕಂಪ್ಲೀಟಾಗಿ ಅದು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ನಾನು ಟೀಚ್ ಮಾಡ್ತೀನಿ. ಸೊ ಹಾಗೆ ನಿಮಗೂ ಕೂಡ ಹೇಳ್ಕೊಟ್ರೆ ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತೀನಿ. ಇವತ್ತು ಕಂಪ್ಲೀಟಾಗಿ ಪಾರ್ಲರಲ್ಲಿ ಏನು ನಡೆಯುತ್ತೆ ಅನ್ನೋದನ್ನಷ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿಂದು ಯಾವುದೇ ಥರ ಇನ್ಫಾರ್ಮೇಷನ್ ಅಂದರೆ ನಿಮಗೆ ಕ್ಲಾಸ್ದು ಪರ್ಟಿಕ್ಯುಲರ್ ಒಂದು ಸೆಷನ್ ಕ್ಲಾಸ್ ಬರುತ್ತಲ್ಲ, ಆ ಥರ ಇರೋದಿಲ್ಲ. ಸೊ ಇವತ್ತು ಏನಿರುತ್ತೆ ಪಾರ್ಲರಲ್ಲಿ ಏನೇನು ಹೇಳ್ಕೊಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂದು ಪರ್ಮನೆಂಟ್ ಹೇರ್ ಸ್ಮೂತ್ನಿಂಗ್ದು ಕ್ಲಾಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಬ್ರ್ಯಾಂಡ್ ಯೂಸ್ ಮಾಡ್ಬೋದು, ಯಾವ ಥರ ಪ್ರಾಸೆಸ್ ಮಾಡಬೇಕನ್ನೋದನ್ನು ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಸೊ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಬನ್ನಿ, ಯಾರಾದರೂ ಇದೇ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಆದಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬರೋದು ಬಂದು ನಿಮಗೆ ಪರ್ಮನೆಂಟ್ ಐಬ್ರೋಸ್ ವೀಡಿಯೋಸ್ದು ಆಲ್ರೆಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯಾರು ಏನನ್ನ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ ಕಡೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ ಅಂತ ನೋಡೋಣ. ಏನು ಫುಲ್ ಹ್ಯಾಂಡ್ ಬಿಡ್ತಿದ್ದೀರಾ? ಬ್ಯಾಕ್ ಮತ್ತು ಫ್ರಂಟ್? ರಜನಿ ಹೋಯ್ತಾರೆ ಕೆಳಕ್ಕೆ. ಹಾಂ ಹೇಳಿ, ಏನು ಡಿಸೈನ್ ಮಾಡ್ತಿದ್ಯಾ ರಜನಿ? ಹಾಂ, ಬ್ಯಾಕ್ ಹ್ಯಾಂಡ್ ಡಿಸೈನ್. ಓನ್ಲಿ ಬ್ಯಾಕ್ ಮತ್ತು ಫ್ರಂಟ್ ಹಾಕದಾ? ಬರೀ ಬ್ಯಾಕ್. ಓಕೆ, ಎಲ್ಲಿ ತೋರ್ಸ್ ನೋಡಿ. मीनाक्षी, आप क्या डिजाइन कर रही? हाँ, डोंट डिस्टर्ब मी. सी दिस साइड. क्या डिजाइन कर रही हो? ब्राइडल डिजाइन, मंडल. स्टॉप ಮಾಡಿ ವಿಡಿಯೋನ. ಸೆಮಿ ಬ್ರೈಡಲ್. ಓಕೆ, ಕಟ್. ಅವರಿಗೆ ಮೀನಾಕ್ಷಿ ಆಗ್ತಾರಲ್ಲ, ಓ ಲೆಫ್ಟ್ ಹ್ಯಾಂಡ್ ಹಾಕ್ಸ್ಕೊತಿದ್ದೀರಾ? ರೈಟ್ ಹ್ಯಾಂಡ್ ಹಾಕ್ಸ್ಕೊಬಿಟ್ಟಿದ್ದೆಲ್ಲ. ಆಲ್ರೆಡಿ ನಾನು ಹೇಳಿದ್ದೆ ಅಲ್ವಾ, ಪರ್ಮನೆಂಟ್ ಐಬ್ರೋಸ್ ಕ್ಲಾಸು ಹೋಗ್ತಿದೆ ನಮ್ಮಲ್ಲಿ ಅಂತ. ಸೊ ಹಾಗಾಗಿ ಇಲ್ಲಿ ಪ್ರಾಕ್ಟೀಸ್ ಹೋಗ್ತಾ ಇದೆ. ಇವತ್ತು 3 ದಿನದ ಕ್ಲಾಸು. ಸೊ ಆಫ್ಟರ್ನೂನ್ ವೀಡಿಯೋಸ್ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಪರ್ಮನೆಂಟ್ ಐಬ್ರೋಸ್ ಹೇಗೆ ಮಾಡೋದು ಅಂತ. ಹಾಕ್ತೀನಿ. ವಾವ್, ಸಗದಾಗ ಹಾಕಿದ್ದಾರೆ ಮೀನಾ. ಸೂಪರ್. ಆದ್ರೆ ಟೂ ಲೇಟ್. ಮೇಡಮ್, ಇಬ್ರು ಲೇಟ್. ಬೇಗ ಹಾಕ್ಬೇಕು ಮೆಹಂದಿ. ತೇಜು, ಬೇಗ ಹಾಕ್ಬೇಕು. ಆಗೋ ಈಗೋ ಮಾಡಿ ಕೊನೆಗೆ ಆಫ್ಟರ್ನೂನ್ ಅಷ್ಟೊತ್ತಿಗೆ ನಮ್ಮ ಹುಡುಗಿರು ಆಲ್ಮೋಸ್ಟ್ ಮುಗಿಸ್ತಾ ಬಂದರು ಮೆಹಂದಿ. ಒಬ್ಬೊಬ್ಬರಿಗೆ ಒಂದು ಹ್ಯಾಂಡೇ ಕೊಟ್ಟಿದ್ದು, ಬಟ್ ಸ್ವಲ್ಪ ಲೇಟ್ ಆಯಿತು. ಕೆಲವರು ಫಾಸ್ಟ್ ಇದ್ದಾರೆ, ಕೆಲವರು ಸ್ವಲ್ಪ ಸ್ಲೋ ಇದ್ದಾರೆ. ಸೊ ಹಾಗಾಗಿ ಎಲ್ಲರದೂ ವಾಚ್ ಮಾಡಬೇಕು ನಾವು. ಸ್ಲೋ ಮಾಡೋದು ಎಲ್ಲನೂ ಕರೆಕ್ಷನ್ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. 2:30 ಆಗೋಯಿತು. ಸೊ ಅದಾದಮೇಲೆ ಫೈನಲ್ ಈ ರೀತಿ ಅರೇಂಜ್ ಮಾಡಿದ್ದೆ ನಾನು. ಕೆಲವೊಂದು ಸಿಂಪಲ್ಲಾಗಿ ಬಿಡಿಸಿದ್ರು, ಇನ್ನು ಕೆಲವೊಂದಷ್ಟು ಬ್ರೈಡಲ್ ಡಿಸೈನ್ಸ್ ಥರನೇ ಹಾಕಿದ್ರು. ಸೊ ಇದೆಲ್ಲ ನೋಡ್ಕೊಂಡು ಆಗಿದ ತಕ್ಷಣ ಲಂಚ್ ಬ್ರೇಕ್ ಇತ್ತು. ಲಂಚ್ ಬ್ರೇಕ್ ಮುಗಿಸಿ ಹಾಗೆ ನಂದು PMU ಕೋರ್ಸ್ ಇತ್ತು. ಸೊ ಹಾಗಾಗಿ ಅವ್ರು ಹೇಗೆ ಮಾಡಿದ್ದಾರೆ ಅನ್ನೋದು ನಾನು ತೋರಿಸ್ತೀನಿ ಬನ್ನಿ. ಇದು ಇನ್ನಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟ್ರೈ ಮಾಡ್ಬೋದು ಗರ್ಲ್ಸು. ಓಕೆ ಬನ್ನಿ, ಸ್ಟಾರ್ಟ್ ಮಾಡೋಣ. ಪರ್ಮನೆಂಟ್ ಐಬ್ರೋಸ್ ಇದು ಕೂಡ ನನ್ನ ಸ್ಟೂಡೆಂಟೇ. ಸೊ ಇನ್ನೊಂದು ಸ್ಟೂಡೆಂಟಿಗೆ ನಾನು ಮಾಡೆಲ್ನ ಪ್ರೊವೈಡ್ ಮಾಡಿದ್ದೆ. ಸೊ ಹಾಗಾಗಿ ಇವ್ರಿಗೆ ಪ್ರತಿಯೊಂದು ಮಾರ್ಕಿಂಗ್ ಯಾವ ರೀತಿ ತೊಗೊಬೇಕು, ಸ್ಕೇಲ್ ಯಾವ ರೀತಿ ಹೋಲ್ಡ್ ಮಾಡಬೇಕು. ಸೊ ಇವಾಗ ಆಲ್ರೆಡಿ ಅವರಿಗೆ ಸ್ವಲ್ಪ ಬ್ರಾಡಾಗೇ ಇದೆ ಐಬ್ರೋಸು. ಕೆಲವೊಂದು ಕಡೆ ಬಂದು ಎಡ್ಜಸ್ಸಲ್ಲಿ ಅವರಿಗೆ ಥಿಕ್ನೆಸ್ ಇಲ್ಲ ಆ್ಯಂಡ್ ಶೇಪ್ ಕೂಡ ಇಲ್ಲ. ಸೊ ಅದನ್ನು ಯಾವ ರೀತಿ ತೊಗೋಬೇಕಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲೇ ಇರಬೇಕಾ? ಹಾಂ, ಫಸ್ಟ್ ಇಲ್ಲಿ ಕರೆಕ್ಟಾಗಿ ಇದು ಚೆಕ್ ಮಾಡ್ಕೋಬೇಕಾ?
ಹಾಂ ಇಲ್ಲಿ ನೋಡಿ ಪೆನ್ ಕೆಳಗೆ ಹೋಗ್ಬಾರ್ದು, ಇದಿಲ್ಲೇ ಇರಬೇಕು ಕಾರ್ನರ್. ಎಂಡ್. ಓಕೆ, ಈ ಕಡೆ ಹಾಂ ಪೆನ್ನಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಂಗೇನೆ. ಚೆಕ್ ಮಾಡ್ಕೊಂಡು ಓಕೆ. ಸೊ ಕರೆಕ್ಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲ ಅಂದರೆ ಪಾಯಿಂಟ್ ವೈಸ್ ಎಲ್ಲ ಹೋಗ್ಬಿಡುತ್ತೆ. ಮಾಡ್ಕೊಂಡ್ರೆ ಕ್ಲೈಂಟಿಗೆ ಒಂದು ಮಾರ್ಕ್ ಹಾಕಿ ಹೋಗ್ತಾ ಇದೆಯಾ? ಇಲ್ಲೆಲ್ಲ ಚೆನ್ನಾಗಿದೆ ಅದು. ಇಲ್ಲಿಲ್ಲ ಇಷ್ಟೇ. ನಾನು ಇಷ್ಟ ಅಂತ ಕ್ಲೈಂಟಿಗೆ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಸ್ಕಿನ್ ಕೋಲ್ಡ್ ಆಗುತ್ತಲ್ವ, ಅವಾಗ ಈಸಿಯಾಗಿ ಮಾಡ್ಬೋದು. ಸೊ ಅದಕ್ಕೆ ಸ್ಟಿಚಿಂಗ್ ಸ್ಟಾರ್ಟ್. ಸ್ವಲ್ಪ ತೊಗೋಬೇಕು ಪ್ರಾಡಕ್ಟ್, ಒಂದು ನಿಮಿಷ ನೀಡಲ್ಲೇ ಬಂದಿಲ್ಲ. ಯಾರು ನೀಡಲ್ಲಿ ತೊಗೊಂಡ್ಬೇಕು, ಲೈಟಾಗಿ ಮಾಡಿದ್ರೆ ಸಾಕು, ಇಷ್ಟು ಸಾಕಾಗುತ್ತೆ. ನಾನು 3 ಬೇಡ 2 ಆದರೂ ಸಾಕು. ಜಸ್ಟ್ ಔಟ್ಸೈಡ್ ಕಾರ್ನರ್ ಬಂದರೆ ಟಚ್ ಆಗ್ತಾ ಇಲ್ಲ ಸ್ಕಿನ್ಗೆ. ವಿಡಿಯೋ नो 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 फर्स्ट ऊपर नहीं, पहले यहाँ से कंप्लीट करना, नीचे का. हाँ ಬ್ಯಾಚ್ ಸೊ ಇದು ಐಬ್ರೋಸ್ ಮಾಡುವಾಗ ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ನೀಡಲ್ಲಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಮಟ್ಟಿಗೆ ಭಯ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ನಾನು ಕೂಡ ಮಾಡಿದ್ದೀನಿ ಮತ್ತು ಕೆಲವೊಂದಷ್ಟು ಅವರು ಕೂಡ ಪ್ರಾಕ್ಟೀಸ್ ಮಾಡಿದ್ರು. ಸೊ ಇದಾದಮೇಲೆ ಅವರಿಗೆ ಓನಾಗಿ ಫುಲ್ ಅವರೇ ಮಾಡಲಿಕ್ಕೂ ಕೂಡ ಕೊಡ್ತೀವಿ ನಾವು. ಸೊ ಇಲ್ಲಿ ನೋಡ್ಕೊಳ್ಬೋದು, ಅವ್ರಿಗೆ ತುಂಬ ಭಯ ಆಗ್ತದೆ ಅದನ್ನು ಮಾಡಲಿಕ್ಕೆ. ಯಾಕೆ ಐಲಿಡ್ ಸ್ಟಿಚ್, ಈ ಫಿಂಗರ್, 2 ಫಿಂಗರ್, हाँ 2 ಫಿಂಗರ್ ಎರಡರಲ್ಲಿ ಸ್ಟಿಚ್ ಮಾಡಿ ಹಿಂಗೆ. ये फिंगर से स्ट्रेच करो आईलिड. हाँ ಎಲ್ಲೋ ಇಟ್ಕೊಂಡು ಇಲ್ಲಿ ಇಲ್ಲಿ ಮಾಡಿದ್ರೆ ಇಲ್ಲಿ ಈ ಕಡೆ ಇಲ್ಲಿ ಬಂದಾಗ ಫೋಲ್ ಡೌನ್. ಫಸ್ಟ್ ಕ್ರಿಯೇಟ್ ದ ಲೈನ್. ಕ್ರೀಮ್ ಇಲ್ಲ ಅನ್ನೋದು ಗೊತ್ತಾಗತ್ತಲ್ಲಿ, ಲಿಕ್ವಿಡ್ ಅವಾಗ ನೋಡಿಕೊಂಡು ಚೇಂಜ್ ಮಾಡಬೇಕು. ಆರಾಮಾಗಿ ಕೂತಿದ್ದೀರ ಅಂತ ಯಾರು ಪಲ್ಲವಿ ಇರ್ತಾರೆ. ಈ ವಿಡಿಯೋ ಏನಾದರೂ ನೋಡಿ ನಿಮಗೂ ಈ ಕೋರ್ಸ್ನ ಕಲಿಬೇಕು ಅಥವಾ ಈ ಸರ್ವಿಸ್ನ ತೊಗೋಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಕೆಳಗಡೆ ನಂಬರ್ನ ಹಾಕಿರ್ತೀನಿ. ಸೊ ಅದೇ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. PMU ಕೋರ್ಸ್ ಬಂದು ನಿಮಗೆ 3 ದಿನ ಬರುತ್ತೆ. ಲಿಪ್ಪು, ಲ್ಯಾಶಸ್ಸು, ಐಬ್ರೋಸು, ವೆರೈಟಿ ಆಫ್ ಒಂದ್ರ ಬಗ್ಗೆ ನಿಮಗೆ ವೆರೈಟಿ ಆಫ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಐಬ್ರೋಸಲ್ಲಿ ನ್ಯಾನೋ ಇರುತ್ತೆ, ಮೈಕ್ರೋ ಬ್ಲೇಡಿಂಗ್ ಇರುತ್ತೆ, ನ್ಯಾನೋ ಬ್ಲೇಡಿಂಗ್ ಇರುತ್ತೆ. ಆಮೇಲೆ ಲಿಪ್ಸಲ್ಲಿ ಬಂದು ಲಿಪ್ ಕರೆಕ್ಷನ್ ಇರುತ್ತೆ, ಮತ್ತು ಲಿಪ್ ಆಮ್ಬ್ರೆ ಇರುತ್ತೆ, ಲಿಪ್ ಕಲರಿಂಗ್ ಇರುತ್ತೆ, ನ್ಯೂಟ್ರಿಲೈಸರ್ ಇರುತ್ತೆ. ಸೊ ಇದೇ ರೀತಿ ಲ್ಯಾಶ್ ಅಂತ ಬಂದರೆ ಲ್ಯಾಶ್ ಆ್ಯಡ್ ಮಾಡೋದಿರುತ್ತೆ, ಲ್ಯಾಶ್ ಅಪ್ಲಿಫ್ಟ್ ಮಾಡೋ ಸರ್ವಿಸ್ ಕೂಡ ಇರುತ್ತೆ. ಸೊ ಕೋರ್ಸಸ್ ಆ್ಯಂಡ್ ಸರ್ವಿಸಸ್ ಎರಡೂ ಅವೈಲೇಬಲ್. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ನಮ್ಮ ಲೊಕೇಶನ್ ಬಂದು ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗ್ಳೂರ್, ನಿಯರ್ ಬಸ್ ಸ್ಟಾಪಲ್ಲೇ ಬರುತ್ತೆ. ಸೊ ಸಾಕಷ್ಟು ಜನ ವೀಡಿಯೋಸ್ನ ನೋಡೋರು ತುಂಬ ಜನ ಕೇಳ್ತಾರೆ, ನಿಮ್ಮ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ, ಅಡ್ರೆಸ್ ಎಲ್ಲಿ ಬರುತ್ತೆ. ಆ್ಯಕ್ಚುಲಿ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲೆಕ್ಟ್ರಾನಿಕ್ ಸಿಟಿ ಅಂತ. ಸೊ ಸಪೋಸ್ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕೆಳಗಡೆ ನಂಬರ್ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಬರುವಾಗ ನನಗೆ ನೀವು ತಿಳಿಸ್ಬೋದು ಯಾವ ರೀತಿ ಬರಬೇಕು ರೂಟ್ ಅನ್ನೋದೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ.
ಈ ಕೋರ್ಸಸ್ಗೆ ನಿಮಗೆ ಸರ್ಟಿಫಿಕೇಟ್ ಇರುತ್ತೆ. ಕಂಪಲ್ಸರಿ ಕ್ಲಾಸಲ್ಲಿ ಯೂಸ್ ಮಾಡೋಕ್ಕೆ ಪ್ರಾಡಕ್ಟ್ ಎಲ್ಲನೂ ನಾನೇ ಪ್ರೊವೈಡ್ ಮಾಡ್ತೀನಿ. ಸೊ ಪ್ರತಿಯೊಂದು ಟೂಲ್ಸ್ ನಾಲೆಜ್, ಶೇಪ್ ನಾಲೆಜ್, ನೀವು ಆಲ್ರೆಡಿ ಬ್ಯೂಟಿಷಿಯನ್ಸ್ ಆಗಿರೋ ಇನ್ನೂ ಒಳ್ಳೆಯದು. ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಐಬ್ರೋಸ್ ಮಾಡಿ ನಿಮಗೆ ಐಬ್ರೋ ಶೇಪ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ. ಅವ್ರಿಗೆಲ್ಲ ತುಂಬ ಈಸಿನಿ ಅಂತಲೇ ಹೇಳ್ತೀನಿ. ಇದಾದಮೇಲೆ ನಮ್ಮದು ಐಬ್ರೋಸ್ ಕ್ಲಾಸ್ ಕೂಡ ಇತ್ತು, ಈವ್ನಿಂಗ್ ಬ್ಯಾಚ್ದು. ಸೊ ಹಾಗಾಗಿ ತೋರಿಸ್ತೀನಿ ಫೈನಲ್ ಹೇಗಾಗಿದೆ ಐಬ್ರೋಸ್ ಅಂತ. ಬನ್ನಿ ನೋಡೋಣ. ಆಫ್ಟರ್ ಐಬ್ರೋಸ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಗ್ರೀನ್ ಸೋಪ್ ಅಂತ ಬರುತ್ತೆ, ಸೊ ಅದ್ರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಐಬ್ರೋ ಶೇಪ್ಗೆ ಅವ್ರಿಗೆ ಯಾವ ರೀತಿ ಮೇಂಟೈನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ. ಇದು ಆಫ್ಟರ್ 3 ಡೇಸು ಹೇಗೆ ಕ್ಯಾರಿ ಮಾಡಬೇಕು, ಸೊ ವಾಟರ್ ಟಚ್ ಮಾಡಬೇಕಾ ಬೇಡವಾ, ಮತ್ತು ಇದು ಯಾವ ಥರ ಪೀಲ್ ಆಗುತ್ತೆ, ಮತ್ತು ಯಾವ ರೀತಿ ನೀವು ಅದನ್ನು ಕೇರ್ ಮಾಡಬೇಕು ಆಫ್ಟರ್ ಐಬ್ರೋಸ್ ಅನ್ನೋದನ್ನ ನೀಟಾಗಿ ಹೇಳ್ತೀನಿ. ಸೊ ನೋಡ್ಬೋದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಶೇಪ್. ಅವ್ರ ಫೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರು ಆಲ್ರೆಡಿ ಫೇರ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿಯಾಗಿ ಮಾಡ. क्या कलर चेंज कर रही है? नहीं है ना? अच्छा है. ಐಬ್ರೋಸ್ चाहिए, ಅಪ್ಪರ್ ಲಿಪ್ चाहिए? ಐಬ್ರೋಸ್ ಅಂತೆ ಮಾಡು. ಓಕೆ, ಫಸ್ಟ್ ಅಪ್ಪರ್ ಲಿಪ್ ಆಮೇಲೆ ಐಬ್ರೋಸ್. ಹಾಯ್ ಪಲ್ಲವಿ. ಹಾಯ್. ಪರ್ಮನೆಂಟ್ ಐಬ್ರೋಸ್ ಬೇಕಾ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಸೂಪರ್ ಸೂಪರ್. ಯಾಕೆ ಪಲ್ಲವಿ ನಿಂಗೆ ಚೆನ್ನಾಗಿಲ್ಲ ಎಕ್ಸ್ಪೀರಿಯನ್ಸ್? ಯಾಕೆ? ಎರಡು ಐಬ್ರೋ, ನಿನಗೆ ಐಬ್ರೋಸ್ ಇದೆ ಅಂತ ಕಾಣಿಸ್ತಿರೋದೇ ಇವಾಗಲ. ಐಬ್ರೋಸ್ ಮಾಡಿದ್ಮೇಲೆ ಬೇಡ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.